ನೀಟೋ ಟೇಲ್ಸ್ ಕನ್ನಡಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಕತೆ ಮಾಯಾ ಮತ್ತು ನೃತ್ಯ ಸ್ಪರ್ಧೆ. ಮಾಯಾಗೆ ನೃತ್ಯ ಎಂದರೆ ತುಂಬ ಇಷ್ಟ. ಶಾಲೆಯಲ್ಲಿ ದೊಡ್ಡ ನೃತ್ಯ ಸ್ಪರ್ಧೆಯ ಘೋಷಣೆ ಆಯಿತು. ಅವಳು ನಾನು ಗೆಲ್ಲಲೇಬೇಕೆಂದು ನಿರ್ಧರಿಸಿದಳು. ಆದರೆ ಅವಳು ಮನಸ್ಸಾದಾಗ ಮಾತ್ರ ಅಭ್ಯಾಸ ಮಾಡುತ್ತಿದ್ದಳು. ಹಲವಾರು ದಿನ ತಿನ್ನುವುದು, ಆಟವಾಡುವುದನ್ನೇ ಮಾಡುತ್ತಿದ್ದಳು. ಇದನ್ನೆಲ್ಲ ನೋಡಿ ಅಜ್ಜಿ ಹೇಳಿದರು, ಮಾಯಾ, ಪ್ರತಿಭೆ ಮುಖ್ಯ, ಆದರೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲದೆ ಅದು ವ್ಯರ್ಥ. ಇದರಿಂದ ಮಾಯಾ ಪ್ರತಿದಿನ 30 ನಿಮಿಷ ಅಭ್ಯಾಸ ಮಾಡುವ ನಿಯಮ ಮಾಡಿಕೊಂಡಳು. ಆರಂಭದಲ್ಲಿ ಕಷ್ಟವಾಗಿತ್ತು, ಆದರೆ ದಿನದಿಂದ ದಿನಕ್ಕೆ ಉತ್ತಮಳಾದಳು. ಸ್ಪರ್ಧೆಯ ದಿನ ಅವಳು ಅದ್ಭುತವಾಗಿ ನೃತ್ಯ ಮಾಡಿ ದ್ವಿತೀಯ ಬಹುಮಾನ ಗೆದ್ದಳು. ಅವಳು ಹೆಮ್ಮೆಯಿಂದ, ಅಜ್ಜಿ, ಇವತ್ತು ನಾನು ಪ್ರಥಮ ಬಹುಮಾನ ಗೆಲ್ಲಲಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಿನದಾದ ಸೆಲ್ಫ್ ಡಿಸಿಪ್ಲಿನನ್ನು ಕಲಿತುಕೊಂಡೆ ಎಂದಳು. ಇಂದಿನ ಪಾಠ, ಸೆಲ್ಫ್ ಡಿಸಿಪ್ಲಿನ್ ನಮ್ಮ ಕನಸುಗಳನ್ನು ನನಸಾಗಿಸುತ್ತದೆ. ಇಂದಿನ ಕಥೆಯನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗಾದರೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.